ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೊಂಬೆನಾಡಿನ ಕೈರುಚಿ. ಇವತ್ತು ಸ್ಪೆಷಲ್ ಆಗಿ ಹುಡುಗರಿಗೋಸ್ಕರನೇ ಸ್ವೀಟ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ವ್ಯಾಲೆಂಟೈನ್ಸ್ ಡೇ ಹತ್ರ ಬರ್ತಿದೆ. ನಿಮ್ಮ ಹುಡುಗಿಗೋಸ್ಕರ ಈ ರೀತಿ ನಿಮ್ಮ ಕೈಯಿಂದನೇ ಸ್ವೀಟ್ ಮಾಡಿ ತಿನ್ಸ್ ನೋಡಿ. 100% ಅವ್ರು ಫಿದಾಗೆ ಆಗ್ತಾರೆ. ಯಾರು ಹೇಳಿದ್ದು ಹುಡುಗಿಯರು ಗಿಫ್ಟ್ಸ್ಗೆ ಮಾತ್ರನೇ ಬೀಳ್ತಾರೆ ಅಂತ? ಖಂಡಿತವಾಗ್ಲೂ ಇಲ್ಲ. ಹುಡುಗರು ಪ್ರೀತಿಯಿಂದ ಈ ಥರ ಏನಾದರೂ ಸ್ವೀಟ್ ಮಾಡಿ ತಿನ್ಸಿದ್ರೆ ಅವ್ರು 100% ನಿಮ್ಮ ಪ್ರೀತಿನ ಒಪ್ಕೊತಾರೆ. ನೀವು ಈ ಸ್ವೀಟ್ ಮಾಡಿ ತಿನ್ನಿಸಿ ಅವ್ರು ಏನಾದರೂ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು 5 ಬ್ರೆಡ್ ಸ್ಲೈಸ್ ತೊಗೊಂಡಿದ್ದೀನಿ. ಸೈಡ್ಸ್ ಎಲ್ಲ ಕಟ್ ಮಾಡ್ಕೊಂಬಿಡಬೇಕು. ಆಮೇಲೆ ಬ್ರೆಡ್ನ ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಬೇಕು. ಒಂದು ತವ ಇಟ್ಕೊಳ್ಳಿ. ತವದ ಮೇಲೆ ತುಪ್ಪ ಹಾಕ್ಕೊಬೇಕು, ಒಂದು 2 ಸ್ಪೂನು. ಆಮೇಲೆ ತುಪ್ಪನ ನೀಟಾಗಿ ಸ್ಪ್ರೆಡ್ ಮಾಡಿಬಿಡಬೇಕು. ಕಟ್ ಮಾಡಿದ ಬ್ರೆಡ್ ಪೀಸ್ನೆಲ್ಲ ತವದ ಮೇಲೆ ಇಟ್ಕೊಳ್ಳೋಣ. ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಳ್ಳಿ. ಬ್ರೆಡ್ಡಲ್ಲಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಮೇಲ್ಗಡೆ ಕೂಡ ತುಪ್ಪ ಹಾಕ್ಕೊಬೇಕು. ಆಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬ್ರೆಡ್ಡು ಚೆನ್ನಾಗಿ ರೋಸ್ಟ್ ಆಗೋ ತನಕ ಫ್ರೈ ಮಾಡ್ಕೊಬೇಕು. ನೋಡಿ, ಈ ಥರ ಕಲರ್ ಚೇಂಜ್ ಆಗಬೇಕು. ನನಗೆ ಅಭ್ಯಾಸ ಇರೋದ್ರಿಂದ ನಾನು ಕೈಯಲ್ಲೇ ತಿರುವಾಗ್ತಾ ಇದ್ದೀನಿ. ನೀವು ಮತ್ತೆ ಕೈ ಸುಟ್ಕೊಂಡು ನನಗೆ ಕಮೆಂಟ್ ಮಾಡಬೇಡಿ, ಸಿಸ್ಟರ್ ಕೈ ಸುಟ್ತು ಅಂತ. ಬ್ರೆಡ್ನ ತುಪ್ಪದಿಂದನೇ ಟೋಸ್ಟ್ ಮಾಡ್ಕೊಳ್ಳಿ. ಎಣ್ಣೆ ಹಾಕೋಕ್ಕೆ ಹೋಗಬೇಡಿ, ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ನೋಡಿ, 2 ಸೈಡ್ ಈ ಥರ ಕಲರ್ ಬಂದ ಮೇಲೆ ತೆಗೆದುಬಿಡಿ. ಬ್ರೆಡ್ಡು ಎಷ್ಟು ಕ್ರಿಸ್ಪಿಯಾಗಿರುತ್ತೋ ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ. ಒಂದು ಬೌಲ್ ತಗೊಳ್ಳಿ. ಬೌಲಲ್ಲಿ 2 ಸ್ಪೂನು ಕಸ್ಟರ್ಡ್ ಪೌಡರ್ ಹಾಕ್ಕೊಬೇಕು. ನೀವು ಸೂಪರ್ ಮಾರ್ಕೆಟಲ್ಲೆಲ್ಲ ಕಸ್ಟರ್ಡ್ ಪೌಡರ್ ಅಂತ ಕೇಳಿದರೆ ಸಿಗುತ್ತೆ. ಇದರಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಹಾಲು ಹಾಕ್ಕೊಳ್ಳಿ. ಅಂದರೆ ಕಾಫಿ ಕಪ್ಪಲ್ಲಿ 1/2 ಕಪ್ಪು ಹಾಲು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಗಂಟಿಲ್ದಿರ ಮಿಕ್ಸ್ ಮಾಡ್ಕೊಬೇಕು. ನಿಮಗೆ ಕಸ್ಟರ್ಡ್ ಪೌಡರ್ ಸಿಕ್ಕಿಲ್ಲ ಅಂದರೆ ಕಸ್ಟರ್ಡ್ ಮಿಲ್ಕ್ ಕೂಡ ಸಿಗುತ್ತೆ. ಯಾವುದಾದ್ರೂ ಯೂಸ್ ಮಾಡ್ಕೊಬೋದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ 1/2 ಲೀಟ್ರ್ ಹಾಲು ಇಟ್ಕೊಂಡಿದ್ದೀನಿ. 1/2 ಲೀಟ್ರ್ ಹಾಲಿಗೆ ಒಂದು ಚಿಕ್ಕ ಕಪ್ಪಲ್ಲಿ 1/2 ಕಪ್ಪಷ್ಟು ಸಕ್ಕರೆ ಸಾಕಾಗುತ್ತೆ. ನಿಮ್ಮ ಹುಡುಗಿಗೆ ಏನಾದ್ರು ಸ್ವೀಟ್ ಜಾಸ್ತಿ ಇಷ್ಟ ಆದರೆ ಇನ್ನು ಸ್ವಲ್ಪ ಸಕ್ಕರೆನ ಜಾಸ್ತಿ ಹಾಕ್ಕೊಳ್ಳಿ. ಅಥವಾ ಸ್ವೀಟು ಇಷ್ಟ ಆಗಲ್ಲ ಅಂದರೆ ಒಂದು ಸ್ವಲ್ಪ ಸಕ್ಕರೆನ ಕಮ್ಮಿ ಹಾಕ್ಕೊಳ್ಳಿ. ಸಕ್ಕರೆ ಎಲ್ಲ ಕರಗಿ ಹಾಲು ಚೆನ್ನಾಗಿ ಕುದಿಬೇಕು. ಅಂದರೆ 2 ಗ್ಲಾಸ್ ಹಾಲು 1.5 ಗ್ಲಾಸ್ ಆಗೋಷ್ಟು ಕುದಿಸ್ಕೊಳ್ಳಿ. ಹಾಲೆಲ್ಲ ಚೆನ್ನಾಗಿ ಕುದ್ದ ಮೇಲೆ ನಾವು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಕಸ್ಟರ್ಡ್ ಪೌಡರ್, ಅದನ್ನ ಸೇರಿಸ್ಕೊಳ್ಳೋಣ. ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಂಡು ಕೈ ಬಿಡ್ದಿರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಸೀದೋಗ್ಬಿಡತ್ತೆ. ಬರೀ ವಿಡಿಯೋ ನೋಡೋದಲ್ಲ, ಖಂಡಿತವಾಗ್ಲೂ ನೀವು ಮಾಡಲೇಬೇಕು. ಮಾಡಿ ನಿಮ್ಮ ಹುಡುಗಿಗೆ ತಿನ್ನಿಸಿ ಹೇಗಿತ್ತು ಅಂತ ಹೇಳಿ, ಅವ್ರೇನು ಹೇಳಿದ್ರು ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ನೋಡಿ, ಈ ಥರ ಕ್ರೀಮ್ ಥರ ಬರಬೇಕು. ಅದಾದಮೇಲೆ ಸ್ಟವ್ ಆಫ್ ಮಾಡಿಬಿಡೋಣ. ಟೋಸ್ಟ್ ಮಾಡಿದ ಬ್ರೆಡ್ನೆಲ್ಲ ಒಂದು ಕಪ್ಪಲ್ಲಿ ಹಾಕ್ಕೊಳ್ಳೋಣ. ಹಾಲು ಬಿಸಿಯಾಗಿರುವಾಗಲೇ ಬ್ರೆಡ್ ಮೇಲೆ ಸೇರಿಸ್ಕೊಳ್ಳಿ. ನಿಮ್ಮ ಹುಡುಗಿಗೋಸ್ಕರ ಅಷ್ಟೇ ಅಲ್ಲ, ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಸಿಸ್ಟರ್ ಫ್ರೆಂಡ್ಗೋಸ್ಕರ ಕೂಡ ನೀವು ಈ ರೆಸಿಪಿನ ಮಾಡ್ಬೋದು. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಖಂಡಿತವಾಗ್ಲೂ ನೀವೊಂದು ಸರಿ ಟ್ರೈ ಮಾಡಲೇಬೇಕು. ನಿಮ್ಮ ಮನೇಲಿರೋರಿಗೆ ಎಲ್ಲರಿಗೂ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ಇದ್ರ ಮೇಲೆ ಸಣ್ಣ ಕಟ್ ಮಾಡಿರೋವಂಥ ಬಾದಾಮಿ ಪೀಸ್ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಪಿಸ್ತಾ ಅಥವಾ ಗೋಡಂಬಿ ಕೂಡ ಈ ಥರ ಸಣ್ಣ ಕಟ್ ಮಾಡಿ ಹಾಕೊಬೋದು. ಇವಾಗ ಸಿಂಪಲ್ಲಾಗಿ ಶಾಯಿ ತುಕಡ ಸ್ವೀಟ್ ರೆಡಿಯಾಗಿದೆ. ಸರ್ವ್ ಮಾಡೋಣ ಬನ್ನಿ. ನೋಡಿದ್ರಲ್ಲ, ಶಾಯಿ ತುಕಡ ಸ್ವೀಟ್ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ನೀವು ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಏನು ಮಾಡಬೇಕು? ಲೈಕ್ ಮಾಡಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.